ನಮಸ್ತೆ ಎಲ್ಲರಿಗೂ. ಎಲ್ಲರೂ ಹೆಂಗಿದ್ದೀರಿ? ಆರಾಮ್ದಿರನ? ನಾವಂತೂ ಆರಾಮ್ದೇವ್ ನೋಡ್ರಿ. ಶನಿವಾರ ದಿನ ದತ್ತ ಜಯಂತಿ ಇತ್ತು. ನಮ್ಮ ಊರಾಗ ದತ್ತ ಜಯಂತಿ ಈ ರೀತಿ ಆಚರಣೆ ಮಾಡಿರು. ನೋಡ್ಕೋತ ನಿಂತಿದ್ದಾಳು. ಬಟ್ ಏನೂ ಇಲ್ಲ, ಆಕೆ ಮಾಡಲಿ ಬಿಡಲಿ, ಬಟ್ ಅವ್ರನ್ನ ಕರ್ಕೊಂಡ ಮಾಡ್ಬೇಕು ಯಾವುದು ಕೆಲಸ. ಯಾಕಂದರೆ ಈಗಿಂದ ಯಾವ ರೀತಿ ಮಾಡೋದು ಅನ್ನೋದ ತಿಳ್ಕೊತಾರೋ. ಇಲ್ಲಾದರೆ ಇಲ್ಲ ನೀ ಹೋಗು ಆಟ ಆಡೋಗು, ನಾ ಎಲ್ಲ ಕೆಲಸ ಮಾಡ್ಕೋತೀನಿ ಅನ್ನೋದಿಲ್ಲ. ಸುಟ್ಟಿಯದು ರಜೆ ಇದ್ದಾಗ ಅವ್ರನ್ನ ಕರ್ಕೊಂಡು ಮಾಡ್ರೆ ಅವರು ತಿಳ್ಕೊತಾರೋ, ನಾವು ತಿಳ್ಕೊತೇವೆ. ನಾನು ಸಣ್ಣಾಗಿರ್ತಾ ಇದೇ ರೀತಿ ಮಾಡ್ತಿದ್ನಿ. ನಮ್ಮವ್ವ ಮಾಡೋದ್ರೊಳಗೆ ಹೋಗಿ ಹೋಗಿ ಕೆಲಸ ಮಾಡ್ತಿದ್ನಿ. ಈಗ ನನಗದು ಒಮ್ಮೊಮ್ಮೆ ನೆನಪಾಗ್ತೈತಿ. ಮನೆ ದೊಡ್ಡದಾದಾಗಿಂದ ಸ್ವಲ್ಪ ಕೆಲಸ ಜಾಸ್ತಿನೇ ಬೆಳಾಯ್ತಿ. ಮೊದಲು 2 ರೂಮ್ ಇದ್ದು ಅಷ್ಟರೊಳಗೆ ಏನು ಅನುಕೂಲ ಆಗ್ತಿತ್ತು. ಈಗ ಮುಂಜಾನೆ ಇದ್ದ ವೇದಾಂತ್ ಕೆಲಸ, ಅದ್ರೊಳಗೆ ನಮ್ಮ ರೂಬಿನ ಕೆಲಸ, ಹೀಗಾಗಿ ಸ್ವಲ್ಪ ಕೆಲಸ ಜಾಸ್ತಿನೇ ಬೀಳ್ತೈತಿ. ಒಂದು ವಸ್ತು ಎಕ್ಸ್ಟ್ರಾ ತೊಗೋತೀವಿ, ಆ ಥರ ಮೇಂಟೆನೆನ್ಸ್ ಇರ್ತೈತಿ, ಆ ಥರದ ಕೆಲಸ ಇರ್ತೈತಿ. ಈಗ ನೋಡಿರಿ, ಇಂಡೋರ್ ಪ್ಲ್ಯಾಂಟ್ಸ್ ತೊಗೊಂಡೇನು ಆ ಥರ ವ್ಯವಸ್ಥೆ ಮಾಡಬೇಕು, ಅದಕ್ಕೆ ನೀರು ಹಾಕಬೇಕು. ಇನ್ನು ಇವೆರಡು ಮನೆ ದೊಡ್ಡದಾದಾಗಿಂದ ಆ ಥರದ ಕೆಲಸನೂ ಜಾಸ್ತಿ ಆಗೈತಿ. ಯಾವ್ದು ಬೇಕಾಗ್ತೈತಿ ಆ ಥರದ ಕೆಲಸ ಜಾಸ್ತಿ ಆಗ್ತೈತಿ ಅನ್ನೋದ ತಿಳ್ಕೊಬೇಕು. ಇನ್ನು ನೋಡಿರಿ, ನಾನೆಲ್ಲ ಕೆಲಸ ಮಾಡೋಕೆ ಹಚ್ಚಿ ಇಕ್ಕಿ ಪತಂಗ ಹಾರಿಸೋದ್ರಾಗ ಬಿಸಿ ಇದ್ದಾಳು. ಪತಂಗ ಹಾರ್ಸಾತಿಲ್ಲ, ಅಲ್ಲೊಂದು ಪತಂಗ ಅಟ್ಕಾಚಿತ್ತು, ಅದನ್ನು ತೆಗಿಯಾತಾಳು. ಬಟ್ ಅದು ಬರಲಿಲ್ಲ, ದಾರ ಅಷ್ಟೇ ಕೈಯಾಗ ಕಟ್ಟಾಗಿ ಬಂತು. ಇವತ್ತಿನ ಕೆಲಸ ಎಲ್ಲ ಮುಗೀತು. ಫ್ರೆಶ್ ಆಗಿ ಮಧ್ಯಾಹ್ನದ ಅಡುಗೆ ಮಾಡಬೇಕು. ಇವತ್ತು ರವಿವಾರ ಇರೋದ್ರಿಂದ ವಾರದಿಂದ ವಾರ ಎಲ್ಲ ಕಾಯಿಪಲ್ಲೆ ಮುಗಿದಿರ್ತೈತಿ. ರವಿವಾರ ಬತ್ತಂದರೆ ಯಾವ ಕಾಯಿಪಲ್ಲೆ ಮಾಡಬೇಕು, ಏನು ಮಾಡಬೇಕು ಗೊತ್ತಾಗಂಗಿಲ್ಲ. ಅದಕ್ಕಾಗಿ ಇವತ್ತು ಸಿಂಪಲ್ಲ ಬೌಚಿಕಾಯಿ ಪಲ್ಯ ರೊಟ್ಟಿ ಮಾಡ್ಬೇಕು ಅನ್ಕೊಂಡೀನಿ. ನಡೀರಿ ಅಡುಗೆ ಮಾಡೋನು, ಊಟ ಮಾಡೋನು. ನಮ್ಮ ರೂಬಿ ನೋಡ್ರಿ, ಯಾವುದು ಏನೂ ಟೆನ್ಷನ್ ಇಲ್ಲ, ಇಷ್ಟು ನಿವಾಂತ ಮಲಗಿದಾಳಲ್ಲ. ನೋಡ್ರಲ್ಲ ಇವತ್ತಿನ ಸಂಡೇ ನಮ್ದು ಯಾವ ರೀತಿ ಹೋಯ್ತು ಅನ್ನೋದು. ನಿಮ್ಗೆ ಏನಾದರೂ ವಿಡಿಯೋ ಇಷ್ಟ ಆಗಿತ್ತು ಅಂದರೆ ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಮಾಡಿರಿ. ಮತ್ತೆ ಸಿಗ್ತೀನಿ ನೆಕ್ಸ್ಟ್ ಬ್ಲಾಗ್ದಾಗ. ಬಾಯ್.